ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತೀತಿ PS. ಇವತ್ತು ನಾನು ನಿಮಗೆ ಗುಂಡ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವೆಲ್ಲರೂ ಗುಂಡ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಬೋದು. ಈಗ ನಾವು ಈ ಗುಂಡನ ಕಟ್ಟಬೇಕಂದ್ರೆ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಅಂದರೆ ಸಾಮಗ್ರಿಗಳು ನಮಗೆ ಬೇಕು. ಅವುಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಹಲಸಿನ ಎಲೆ ಮತ್ತು ಈ ಥರ ಕಡ್ಡಿ ಹೇಗೆ ಕಟ್ತಾರೆ ಅನ್ನೋದನ್ನ ನೀವು ಇವಾಗ ನೋಡಿ. ಹಾಗೆ ಗುಂಡ ಮಾಡಬೇಕಂದ್ರೆ ಅದು ಇಡ್ಲಿಯನ್ನು ನಾವು ತಟ್ಟೆಯಲ್ಲೇ ಮಾಡ್ತೀವಲ್ಲ, ಅದ್ರ ಬದಲು ಎಲೆಯನ್ನು ಉಪಯೋಗಿಸಿ ಮಾಡುವಂಥದ್ದು. ಹಿಂದೆ ಎಲ್ಲ ಮಾಡ್ತಿದ್ರು ಎಲೆಯಲ್ಲಿ, ಇತ್ತೀಚೆಗೆ ನಮಗೀಗ ಸಾಮಗ್ರಿಗಳು ಎಲ್ಲ ಸಿಗ್ತದೆ. ಹಿಂದಿನ ಕಾಲದಲ್ಲಿ ಬಹಳ ರುಚಿಯಾಗಿ ಶುದ್ಧವಾಗಿ ಮಾಡ್ತಾರೆ. ಹಾಗೆ ಇದರಲ್ಲಿ 2 ವಿಧದಲ್ಲಿ ಮಾಡ್ತಾರೆ. ಒಂದು ಗುಂಡ, ಇನ್ನೊಂದು ಜೂಲಿ ಅಂತ. ಇದು ಜೂಲಿ ಅಂತ ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ, ಜೂಲಿ ಐಸ್ ಕ್ರೀಮ್ ಬರ್ತಿತ್ತಲ್ಲ, ಇದಕ್ಕೆ ಜೂಲಿ ಅಂತ ಹೆಸರು. ಹಾಗೆ ಇಲ್ಲಿ ನೋಡಿ, ಇದು ಗುಂಡ ಅಂತ. ಇದು 4 ಎಲೆಗಳನ್ನು ಸೇರಿಸಿ ಹಿಡಿಕಡ್ಡಿಯ ಮೂಲಕ ಗುಂಡವನ್ನು ಕಟ್ಟಿರ್ತಾರೆ. ಇದರ ಒಳಗೆ ಬಂದವನ್ನು ಹಾಕಿ ಗ್ಯಾಸಲ್ಲಿ ಇಟ್ಟಾಗ ಗುಂಡವನ್ನು ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟೊಂದು ಗುಂಡಗಳನ್ನು ನನ್ನ ಮಮ್ಮಿ ಕಟ್ಟಿದ್ದಾರೆ ಅಂತ. ಹೇಗೆ ಕಟ್ಟೋದು ನೋಡಿದ್ರ ಫ್ರೆಂಡ್ಸ್? ಇವಾಗ ನಿಮಗೆ ಗುಂಡ ಕಟ್ಟೋ ವಿಧಾನ ತಿಳಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಫ್ರೆಂಡ್. ಹಾಗೆ ನನ್ನ ಅಜ್ಜಿ ಮತ್ತು ಮಮ್ಮಿ ಗುಂಡವನ್ನು ಕಟ್ತಾ ಇದ್ದಾರೆ. ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ನಾನು ನಿಮ್ಮ ಪ್ರತೀತಿ PS. ಥ್ಯಾಂಕ್ ಯು.